ಟ್ವೀಟ್ ಮಾಡಿದಂಥದ್ದನ್ನು ಗಮನಿಸಿದೆ. ಒಬ್ಬ ಯುವಕ ಈ ಕುಟುಂಬದ ಪರಿಸ್ಥಿತಿ ನೋಡಿ ಒಂದು ಟ್ವೀಟ್ ಮಾಡಿ, ಈ ಟ್ವೀಟನ್ನು ನೋಡಿದಂಥವ್ರು ದಯವಿಟ್ಟು ಕುಮಾರಸ್ವಾಮಿ ಅವ್ರ ಗಮನಕ್ಕೆ ತನ್ನಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದರ ಮೇಲೆ ನಮ್ಮ ಇಲ್ಲಿಯ ಸಂಜಯ್ ಅಂತಕ್ಕಂಥ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಅವರಿಗೆ ಮೆಸೇಜ್ ಕೊಟ್ಟ ನಂತರ ಅವ್ರು ಇಲ್ಲಿ ಬಂದು ಈ ಕುಟುಂಬದ ಪರಿಸ್ಥಿತಿಗಳೇನಿದೆ ಅದನ್ನೆಲ್ಲ ಗಮನಿಸಿ ನನ್ನ ಗಮನಕ್ಕೆ ತಂದರು ಕಳೆದ ವಾರ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದೇನೆ. ಈ ಹೆಣ್ಣುಮಗಳು ಎರಡೂ ಕಾಲುಗಳಿಲ್ಲ. ಈ ಹೆಣ್ಣುಮಗಳ ಒಂದು ಕಾಯಿಲೆಗೋಸ್ಕರಲೇ ಈ ಕುಟುಂಬದಲ್ಲಿದ್ದಂಥ ಒಂದು ಮನೆ, ಅದರ ಜೊತೆಯಲ್ಲಿ ಒಂದು 10 ಗುಂಟೆನೋ 20 ಗುಂಟೆನೋ ಇದ್ದಂಥ ಜಮೀನು, ಅದು ಎಲ್ಲವನ್ನು ಮಾರಿ ಈ ಹೆಣ್ಣುಮಗಳ ಆರೋಗ್ಯ ಉಳಿಸ್ಬೇಕು ಅಂತ ಹೇಳಿ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದಿದ್ದಾರೆ. ಈ ಮನೇನ 2,000-3,000 ಬಾಡಿಗೆಗೆ ಇಲ್ಲೇನು ವಾಸ ಇದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಇವತ್ತು ದುಡಿಮೆ ಮಾಡ್ತಾ ಇರತಕ್ಕಂಥದ್ದು ಈ ಹೆಣ್ಣುಮಗಳ ತಂದೆ. ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಯಜಮಾನರು ಅಲ್ಲಿ ಕೂತಿದ್ದಾರೆ, ಅವಾಗೆ ಬಸ್ ಸರಿದು ಆ ಕಾಲು ಸಂಪೂರ್ಣವಾಗಿ ಒಂದು ಕಾಲಿಗೆ ಡ್ಯಾಮೇಜ್ ಏನಾಗಿದೆ, ಇನ್ನೂ ವಾಸಿಯಾಗಿಲ್ಲ. ಇದು ಒಂದು ಈ ಕುಟುಂಬದ ಪರಿಸ್ಥಿತಿ. 2 ಸಣ್ಣ ಮಕ್ಕಳಿದ್ದಾರೆ, ಹೆಣ್ಣು. ಈಗ ನಾನು ಈ ಕುಟುಂಬದ ಪರಿಸ್ಥಿತಿ ನೋಡಿ, ನಾನು ನಮ್ಮ ಹುಣಸೂರಿನ ಶಾಸಕರು ಹರೀಶ್ ಅವರು, ನಮ್ಮ MLC ಅವರು ಮಂಜೇಗೌಡರು, ನಾವೆಲ್ಲ ಇವತ್ತೇನು ಬಂದಿದ್ದೇವೆ. ಇವತ್ತು ಒಂದು ಲೀಸ್ಗೆ ಮನೇನ ಮಾಡಿಸ್ಕೊಳ್ಳೋಣ ಅಂತಂದರೆ ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಕುಟುಂಬದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದಾಗ ಜಿಲ್ಲಾಧಿಕಾರಿಗಳಾಗಲೇ ಈಗಾಗಲೇ ಅವರು CO ಅವರು ತಕ್ಷಣ ಸ್ಪಂದಿಸಿದ್ದಾರೆ, ಏನಿದೆ ಪರಿಸ್ಥಿತಿ ನೋಡಬೇಕು ಅಂತ. ಈಗ ತಹಶೀಲ್ದಾರರು ಬಂದಿದ್ದಾರೆ. ಇಲ್ಲಿ ಪ್ರಶ್ನೆ ಸರ್ಕಾರದಲ್ಲಿ ನಾನು ಚೆಕ್ ಮಾಡಿದಾಗ CO ಅವರು ಹೇಳಿದಂಥದ್ದು ಇನ್ನೂ 1 ವರ್ಷವಾದರೂ ಸೈಟ್ ಕೊಡ್ತಕ್ಕಂಥದ್ದು, ಮನೆ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ಬಜೆಟ್ ಇವತ್ತು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗ ನಾನು ಈ ಬಾಡಿಗೆ ಕೊಟ್ಟಂಥ ವ್ಯಕ್ತಿ ಅವರು ಪಾಂಡವಪುರದಲ್ಲಿ ವಾಸ ಇದ್ದಾರೆ, ಎಲ್ಲ ಇಲ್ಲಿ ಬಿಟ್ಟವರಿದ್ದಾರೆ, ಪಾಂಡವಪುರದಲ್ಲಿದ್ದಾರೆ. ಅವರಿಗೆ ನಾನು ನೋಡೋಣ ದೂರವಾಣಿ ಕರೆ ಮುಖಾಂತರ ನಾನೇ ಮಾತಾಡೋಣ ಅಂತ ಹೇಳಿ ಲೀಸ್ಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದ್ದರೆ ಅಂತಕ್ಕಂಥದ್ದನ್ನು ಮಾತಾಡ್ತಿದ್ದಂಗೆ ಅವರು ಇಲ್ಲ ನಾನು ಮಾರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಅಂತಕ್ಕಂಥ ಪಾಪ ಅವರ ಕಷ್ಟಗಳೇನಿದೆಯೋ ನಾನು ಅವ್ರ ಬಗ್ಗೆ ಟೀಕೆ ಮಾಡಿದೆ. ಅವರು ನನ್ನ ಗಮನಕ್ಕೆ ಅಂತಂದಿದ್ದಾರೆ, 1 ವಾರ 10 ದಿವಸದಲ್ಲಿ ನಮ್ಮ ಇಲ್ಲಿಯ ನಮ್ಮ ಲೀಡ್ರ್ಗಳಿದ್ದಾರೆ, ಮತ್ತು ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ರವಿ, ನಮ್ಮ ಸಂಜಯ್ ಇವರಿಗೆ ಎಲ್ಲರಿಗೂ ಗಮನ ಕೊಟ್ಟಿದ್ದೇನೆ. ಇನ್ನೊಬ್ಬರು ನಮ್ಮ ಅಭಿ ಅಂತ ಹೇಳಿ ಅವ್ರಿಗೂ ಹೇಳಿದ್ದೇನೆ, ಇಲ್ಲೇ ಯಾವುದಾದ್ರೂ ಒಂದು ಮನೆ ಇಲ್ಲ ಮಾರಾಟಕ್ಕಿದ್ದರೆ ಇಲ್ಲ ಲೀಸ್ ತಕ್ಷಣ ನೋಡ್ಲಿಕ್ಕೆ ಹೇಳಿದರೆ 1 ವಾರ 10 ದಿವಸದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಅದು ಒಂದು ಭಾಗ. ಅದ್ರ ಜೊತೆಗೆ ಅವ್ರ ಕಾಲಿನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಮ್ಮ ಬೇಕಾದಂಥ ಕೆಲವು ಡಾಕ್ಟ್ರುಗಳಿದ್ದಾರೆ, ಹೇಳಿ ಸರಿಪಡಿಸ್ಲಿಕ್ಕೆ ಪ್ರಯತ್ನಪಟ್ಟು ಒಂದು ಅಂಗಡಿ ಹಾಕಿಡ್ಲಿಕ್ಕೆ ಒಂದು ಜಾಗ. ಮೇಡಮ್ ಅವರೇ, ಒಂದು ಏನಾದರೂ ಒಂದು ಜಾಗ ಎಲ್ಲಾದರೂ ಇಲ್ಲೇ ಕೊಟ್ಟರು ಪರವಾಗಿಲ್ಲ, ಇಲ್ಲೇ ಕೊಟ್ಟರು ಒಳ್ಳೇದಮ್ಮ, ಸ್ಕೂಲಲ್ಲೇ ಕೊಟ್ಟರು ಒಳ್ಳೇದಮ್ಮ, ನಾವು ವ್ಯವಸ್ಥೆ ಏನು ಬೇಕು ಮಾಡೋಣ, ನೀವು ಸ್ವಲ್ಪ ಅದರಿಂದ ಇವತ್ತು ಅವರು ದುಡಿಮೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಣ್ಣ ಅಂಗಡಿ ಹಾಕೊಡ್ತಕ್ಕಂಥದ್ದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡಬೇಕು ಅನ್ನೋ ತೀರ್ಮಾನ. ನೀವೇ ಬರಬೇಕಾಗಿ ಬಂತು. ಇಲ್ಲಿಗೆ ರಾಜ್ಯ ಸರ್ಕಾರದಲ್ಲಿ ಏನು ಗೈಡ್ಲೈನ್ಸ್ಗಳಲ್ಲಿ ಹಲವಾರು ನ್ಯೂನತೆಗಳಿದ್ದಾವೆ. ಅದರಿಂದ ನಿನಗೆ 2,000 ರೂಪಾಯಿ ಬರ್ತಾಯಿಲ್ಲ ಒಂದು ತಿಂಗಳಿಗೆ, 1,400 ಕಾಲಿಲ್ಲದೆ ಇರೋದಕ್ಕೆ ಬರ್ತಾಯಿಲ್ಲ. ಗೃಹಲಕ್ಷ್ಮಿದು ಮಾಡಿಸಿ ಇವರು ಬೇರೆ ರೇಷನ್ ಕಾರ್ಡ್ ಇಲ್ಲ, ನಮ್ಮ ಜೊತೆ ಅವ್ರ ತಾಯಿಯವರು ಬರೋದು ನೀನೇ ಬರ್ತಾಯಿಲ್ಲ. ಬರೀ ಇದು ಹ್ಯಾಂಡಿಕ್ಯಾಪ್ಡ್ ಇದಕ್ಕೆ ಬರ್ತಿದೆ, ಡಿಸೇಬಲ್ಡ್ ಅವ್ರಿಗೆ ಬರುತ್ತಾ? ಅವ್ರಿಗೆ ಬರುತ್ತೆ. ಅದರಿಂದ ಇಲ್ಲಿ ಮನೆ ಕೊಡಿಸ್ತಕ್ಕಂಥದ್ದಕ್ಕೆ ಅಧಿಕಾರಿಗಳಿಗೂ ಅಧಿಕಾರ ಇಲ್ಲ. ಅಲ್ಲಿ ಸರ್ಕಾರದಿಂದ ಅಲಾಟ್ ಆಗಬೇಕು. ಅದು ನಿಮಗೆ ಗೊತ್ತು, ಪಂಚಾಯತಿ ವೈಸು
ಗೌರ್ಮೆಂಟಿಂದ ಏನು ಅಲಾಟ್ ಮಾಡ್ತಾರೆ ಆಶ್ರಯ ಸ್ಕೀಮ್ನಲ್ಲಿ ಅದು ಒಂದು ಭಾಗ. ಬಟ್ ಈಗಿನ ಒಂದು ಆರ್ಥಿಕ ಪರಿಸ್ಥಿತಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಇದು ಸೈಟ್ ಕೊಡೋದಾಗಲಿ ಮನೆ ಕೊಡೋದಾಗಲಿ ಆಗಿಲ್ಲ. ಅದರಿಂದ ಜಿಲ್ಲಾಧಿಕಾರಿಗಳು ಇವತ್ತು ಅವ್ರಿಗೂ ಮಾಡಬೇಕು ಅನ್ನೋದಿದ್ರು ಸರ್ಕಾರದ ಸಮಸ್ಯೆಗಳಿರೋದ್ರಿಂದ ಕೇಂದ್ರ ಸರ್ಕಾರ ನಿಮ್ಮ ಗಮನಕ್ಕೆ ಬರಬೇಕಾಗಿ ಬಂತು, ರಾಜ್ಯ ಸರ್ಕಾರದಲ್ಲಿ ಏನೋ ಇವರಿಗೆ ಸಹಾಯ ಮಾಡಕ್ಕೆ ಯಾಕೆ ಮುಂದೆ ಬರಲಿಲ್ಲ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.